ನಾನು ಆ ಸ್ಕೂಲ್ ಫಂಕ್ಷನ್ಗೆ ಹೋಗೋಣ ಅಂತಿದ್ದೀನಿ. ಶಾಕ್ ಹೊಡೆದವ್ರ ಹಾಗೆ ಒಂದು ಕ್ಷಣ ಬೆಚ್ಚಿ ಬಿದ್ದ ಶರಣ್. ಏನಂದ್ರಿ? ವಾಟ್ ಆರ್ ಯು ಸೇಯಿಂಗ್ ಅಂತ ಮತ್ತೆ ಸರ್ಪ್ರೈಸ್ ಆಗಿ ಕೇಳ್ದ. ಅಖಿಲೇಶ್ ಮತ್ತೆ ತಮ್ಮ ಸೆಂಟೆನ್ಸಸ್ನ ರಿಪೀಟ್ ಮಾಡಿದ್ರು. ನಾನು ಆ ಸ್ಕೂಲ್ಗೆ ಹೋಗಿ ಪ್ರೋಗ್ರಾಮ್ ನೋಡ್ಬೇಕು ಅಂತ ಅಂದ್ರು. ಶರಣ್ ದಂಗಾಗಿದ್ದ. ತಂದೆ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ಆದ್ರೂ ಅವ್ರ ಹತ್ರ ಬೇರೇನು ಕೇಳ್ದೆ. ಓಕೆ ಡ್ಯಾಡ್, ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಕೂಲಾಗಿ ಹೇಳ್ದ. ಸಿಹಿ ಎದುರುಗಡೆ ಜಗಳಕ್ ನಿಂತ ಆದ್ಯಾಗೆ ಕೋಪ ಬರ್ತಾ ಇತ್ತು. ಅವಳ ಕಣ್ಣು ಸಿಟ್ಟಿಂದ ರೆಡ್ ಆಗ್ತಿತ್ತು. ಅವಳನ್ನ ಅಣಗ್ಸೋ ಹಾಗೆ ಸಿಹಿ ಸ್ವಲ್ಪ ಬಾಗಿ ಅವಳ ತರನೇ ನಾಯಿ ಹಾಗೆ ಬೊಗಳೋ ಪ್ರಯತ್ನ ಮಾಡಿದ್ಲು. ಅವಳು ಬೌ ಬೌ ಅಂತ ಕೂಗ್ತಿರೋದ್ ನೋಡಿ ಆದ್ಯ ಕೈನ ಬಾಯಿಗಿಟ್ಟು ನಗಾಡಿದ್ಲು. ಹಾಗಲ್ಲ, ನಾಯಿ ಹಾಗೆ ಬೊಗಳಲ್ಲ ಅಂತ ಹೇಳ್ತಾ ನಾಯಿ ಹಾಗೆ 4 ಕಾಲಲ್ಲಿ ನಿಂತ್ಲು. ಪೌ 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 ಅಂತ ಕೂಗಿ ತೋರಿಸಿದ್ಲು. ಸಿಹಿ ಅವಳನ್ನ ನೋಡಿ ನೇರವಾಗಿ ನಿಂತು, ನಿಜನೇ, ನಾಯಿ ಭಾಷೆ ನಾಯಿ ಕಲ್ತೆ ಯಾರಿಗ್ ಬರುತ್ತೆ? ನೀನ್ ತುಂಬಾ ಚೆನ್ನಾಗಿ ಬೊಗಳ್ತೀಯ ಆದ್ಯ ಅಂತ ಹೇಳಿ ಸಿಹಿ ಜೋರಾಗಿ ನಗಾಡಿದ್ಲು. ಆದ್ಯ ತನ್ನ ಫೇಸ್ ಮೇಲೆತ್ತಿ ಸಿಹಿನ ಮತ್ತು ಉಳಿದ ಮಕ್ಕಳನ್ನ ನೋಡಿದ್ಲು. ಎಲ್ರೂ ಅವಳ ಕಡೆ ಕೈ ತೋರಿಸ್ಕೊಂಡು ನಗಾಡೋಕ್ ಶುರು ಮಾಡಿದ್ರು. ಸ್ವಲ್ಪ ಟೈಮಲ್ಲೇ ಅವಳಿಗಲ್ಲಿ ಏನ್ ನಡೀತು ಅನ್ನೋದು ಅರ್ಥ ಆಯ್ತು. ಮಕ್ಕಳೆಲ್ಲ ಆದ್ಯಾನೇ ಡಾಗಿ, ಆದ್ಯಾನೇ ಡಾಗಿ ಅಂತ ಕೂಗೋಕ್ ಶುರು ಮಾಡಿದ್ರು. ಆದ್ಯಾಗೆ ಅವಮಾನ, ಕೋಪದಿಂದ ಕಣ್ಣಲ್ಲಿ ನೀರ್ ಬಂತು. ಅವಳ ತನ್ನ ಸೊಂಟದ ಮೇಲೆ ಕೈ ಇಟ್ಕೊಂಡು ನೇರವಾಗಿ ನಿಂತ್ಲು. ಮತ್ತೆ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಅವಳಿಗೆಷ್ಟು ಜೋರಾಗಿ ಅಳ್ತಿದ್ಲು ಅಂದ್ರೆ ಆ ಕ್ಲಾಸ್ ರೂಮ್ ಡೋರ್, ವಿಂಡೋ ಎಲ್ಲ ಕಿತ್ತು ಹಾರಿ ಹೋಗುತ್ತೇನೋ ಅನ್ನೋ ಹಾಗೆ ಫೀಲ್ ಆಗ್ತಿತ್ತು. ಅದೇ ಟೈಮ್ಗೆ ಶಿವಾನಿ ಕ್ಲಾಸ್ ಒಳಗಡೆ ಬಂದ್ಲು. ಆದ್ಯ ಜೋರಾಗಿ ಅಳೋದ್ ನೋಡಿ ಶಾಕಿಂದ, ಆದ್ಯ ಪುಟ್ಟ ಏನಾಯ್ತಮ್ಮ ಅಂತ ಕೇಳ್ತಾ ಅವಳ ಹತ್ರ ಬಂದ್ಲು. ಆದ್ಯ ಅಳ್ತಾ ಅಳ್ತಾನೆ ಕಣ್ಣೀರ್ ಬರ್ಸ್ಕೊತಾ, ಮಮ್ಮಿ, ಈ ಸಿಹಿ ನನ್ನ ಬೆದರಿಸ್ತಾಳೆ ಅಂತ ಕಂಪ್ಲೇಂಟ್ ಮಾಡಿದ್ಲು. ಸಿಹಿ ತನ್ನ ಕಡೆ ಗುರಾಯಿಸ್ತಿದ್ದ ಶಿವಾನಿನ ನೋಡಿ, ಇಲ್ಲ ಮಿಸ್, ನಾನೇನು ಬೆದರಿಸಿಲ್ಲ ಅಂತ ಅಂದ್ಲು. ಸಿಹಿ, ಆದ್ಯಾಗೆ ಸಾರಿ ಕೇಳು. ಸಿಹಿ ಸ್ಟನ್ ಆದ್ಲು. ಅವಳ ಅಡ್ಡಡ್ಡ ತಲೆ ಆಡ್ಸಿ, ಇಲ್ಲ ಮಿಸ್, ನಾನೇನು ತಪ್ಪು ಮಾಡಿಲ್ಲ ಅಂತ ಅಂದ್ಲು. ಶಿವಾನಿ ಕೋಪದಿಂದ ಹುಪ್ಪುಗಂಟಿಕ್ಕಿದ್ಲು. ನಿನಗೆ ಸ್ವಲ್ಪನೂ ಪಶ್ಚಾತ್ತಾಪ ಆಗಲ್ವಾ? ತಪ್ಪು ಮಾಡೇನು ಅದನ್ನ ಒಪ್ಕೊಳ್ಳೋಕೆ ಕೊಪ್ಪು ನಿನಗೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಸುಳ್ಳು ಹೇಳ್ತೀಯಾ? ಬಾ ನನ್ ಜೊತೆ ಅಂತ ಸಿಹಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೊರಟ್ಲು. ಹೊರಗಡೆ ಸೂರ್ಯನ ಬಿಸಿಲಿತ್ತು. ಸಿಹಿ, ನೀನೆಷ್ಟು ಬ್ಯಾಡ್ ಗರ್ಲ್ ಅಂತ ನನಗೆ ಗೊತ್ತಿದೆ. ಸಿದ್ಧಾರ್ಥ್ ಭರದ್ವಾಜ್ಗೆ ಹೆಣ್ಮಕ್ಳೇ ಇಲ್ಲ. ಅವ್ರಿಗಿರೋದು ಒಬ್ನೇ ಒಬ್ಬ ಮಗ. ನೀನು ಸಿದ್ಧಾರ್ಥ್ ಮಗಳು ಅಂತ ಸುಳ್ಳು ಹೇಳ್ಕೊಂಡು ನನಗ್ ಮೋಸ ಮಾಡೋಕ್ ನೋಡ್ತೀಯಾ? ನಾನಿವತ್ತು ನಿನ್ನ ಸುಮ್ನೆ ಬಿಡಲ್ಲ. ಆದ್ಯಾಗೆ ಸಾರಿ ಕೇಳಿ ನಿನ್ ಸೆಂಟರ್ ಪ್ಲೇಸ್ನ ಅವಳಿಗೆ ಬಿಟ್ಕೊಡು ಅಂತ ಅವಳ ಕೆಂಪು ಕಣ್ಣನ್ನ ದೊಡ್ಡದಾಗಿ ಮಾಡಿ ಸಿಹಿನ ಬೆದರಿಸಿದ್ಲು. ಶಿವಾನಿ ಮುಖ ನೋಡಿ ಸಿಹಿಗೆ ಭಯ ಆಗೋಯ್ತು. ದೆವ್ವದ ಹಾಗೆ ಅವಳ ಕೂದಲೆಲ್ಲ ಹರಕೊಂಡಿತ್ತು. ಕಣ್ಣಲ್ಲಿ ಸುಡುವಂತ ನೋಟ ಇತ್ತು. ನಾನ್ ಹೇಳೋವರೆಗೂ ನೀನು ಬಿಸಿಲಲ್ಲೇ ನಿಂತಿರ್ಬೇಕು, ಒಳಗಡೆ ಬರೋ ಹಾಗಿಲ್ಲ ಅಂತ ಹೇಳಿ ಸಿಹಿನ ಗ್ರೌಂಡ್ ಕಡೆ ನೂಕಿದ್ಲು. ಮಿಸ್, ನಿಜವಾಗ್ಲೂ ನಮ್ ಡ್ಯಾಡ್ ಸಿದ್ಧಾರ್ಥ್ ಭರದ್ವಾಜೆ ಅಂತ ಸಿಹಿ ಗಾಬ್ರಿಲಿ ರಿಪ್ಲೈ ಮಾಡಿದ್ಲು. ಶಿವಾನಿ ಸರ್ಕಾಸ್ಟಿಕ್ ಸ್ಮೈಲ್ ಮಾಡ್ತಾ, ಓ ರಿಯಲಿ? ನಿನ್ ತಂದೆ ಸಿದ್ಧಾರ್ಥ್ ಭರದ್ವಾಜ್ ಆಗಿದ್ರೆ ಈಗ್ಲೇ ಕಾಲ್ ಮಾಡಿ ನನ್ನ ಪಿಕಪ್ ಮಾಡೋಕ್ ಬಾ ಅಂತ ಯಾಕೆ ಕರಿಬಾರ್ದು? ನೀನೆಷ್ಟು ಲಯರ್, ಚೀಟರ್ ಅನ್ನೋದನ್ನ ನಾನು ಕಂಡ್ಕೊಂಡಿದ್ದೀನಿ. ಮತ್ತೆ ನಿನಗೊಂದು ಚಾನ್ಸ್ ಕೊಡ್ಬೇಕಾ? ಸುಮ್ನೆ ಹೋಗಿ ಬಿಸ್ಲಲ್ಲಿ ನಿಂತ್ಕೋ, ಇದ್ ನನ್ನ ಪನಿಷ್ಮೆಂಟ್ ಅಂತ ಜೋರ್ ಮಾಡಿದ್ಲು. ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಡ್ಯಾಡ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಒಬ್ಳು ಮಕ್ಳಿದ್ದಾಳ ಅಂತ ಕೇಳಿ, ಅವರೇ ಹೇಳ್ತಾರೆ. ಆದ್ರೆ ಸಿಹಿ ನಿಮ್ ಮಗಳ ಅಂತ ಕೇಳ್ಬೇಡಿ ಅಂತ ಹೇಳಿದ್ಲು ಸಿಹಿ. ನಾನ್ ಯಾಕೆ ಅವ್ರಿಗೆ ಕಾಲ್ ಮಾಡ್ಲಿ? ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ 3 ದಿನದಿಂದ ರಿಸರ್ಚ್ ಮಾಡಿ ಕಂಡು ಹಿಡ್ಕೊಂಡಿದ್ ಸತ್ಯ ಇದು. ಸಿದ್ಧಾರ್ಥ್ ಭರದ್ವಾಜ್ಗೆ ಇರೋದು ಒಬ್ನೇ ಮಗ. ಸುಮ್ನೆ ಸುಳ್ಳು ಹೇಳಿ ನನ್ನ ನಂಬ್ಸೋಕ್ ಬರ್ಬೇಡ ಅಂತ ಸಿಹಿನ ಗುರಾಯಿಸಿದ್ಲು ಶಿವಾನಿ. ಸಿಹಿ ತಲೆ ಆಡ್ಸಿ, ಅದ್ ಸರಿ ಮಿಸ್, ನಿಮ್ಗೆ ನನ್ ತಂದೆ ಸಿದ್ಧಾರ್ಥ್ ಭರದ್ವಾಜ್ ಆದ್ರೆ ಮಾತ್ರ ಡಾನ್ಸ್ ಟೀಮಲ್ಲಿ ನನಗೆ ಸೆಂಟರ್ ಪ್ಲೇಸ್ ಕೊಡ್ಬೇಕು ಅಂತ ಆರ್ಡರ್ ಇದೆಯಾ ಅಂತ ಕೇಳಿದ್ಲು. ಅಷ್ಟು ಹೇಳಿದ ಸಿಹಿ ತನ್ನ ಸ್ಕರ್ಟ್ ಜೇಬಿಂದ ಮೊಬೈಲ್ ಫೋನ್ ಎತ್ಕೊಂಡ್ಲು. ಫೋನ್ ಕಡೆ ಕಣ್ಣಾಡ್ಸಿ, ಸಾರಿ ಮಿಸ್, ನಾನು ಬೈ ಮಿಸ್ಟೇಕ್ ನೀವ್ ಹೇಳಿದಷ್ಟು ಮಾತನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಹೇಳಿ ಸ್ಮೈಲ್ ಮಾಡಿದ್ಲು. ಏನೋ ಆಡಿಯೋ ರೆಕಾರ್ಡ್ ಮಾಡಿದೀಯಾ ಅಂತ ಶಿವಾನಿ ಶಾಕ್ ಆಗಿ ಕೇಳಿದ್ಲು. ಚಿಕ್ಕ ಹುಡುಗಿ ಸಿಹಿ ಸೀಕ್ರೆಟ್ ಆಗಿ ಫೋನ್ ತಗೊಂಡು ಆಡಿಯೋ ರೆಕಾರ್ಡ್ ಮಾಡ್ತಾಳೆ ಅಂದ್ರೆ ಎಷ್ಟು ಖತರ್ನಾಕ್ ಹುಡುಗಿ ಇರಬಹುದು. ಶಿವಾನಿ ಕೋಪದಿಂದ ಅವಳ ಕೈಯಲ್ಲಿದ್ದ ಮೊಬೈಲ್ ಕಿತ್ಕೊಂಡ್ಲು. ಮಕ್ಕಳು ಸ್ಕೂಲ್ಗೆ ಮೊಬೈಲ್ ತರ್ತಾರಾ? ಯಾವ ಮಿಸ್ ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಇರು ಅಂತ ಅವಳನ್ನ ಬೆದರ್ಸೋಕ್ ನೋಡಿದ್ಲು.
ಅದ್ ನಂಗೆ ಗೊತ್ತು. ಪ್ರಿನ್ಸಿಪಾಲ್ ಸರ್ ನನ್ಗೆ ಫೋನ್ ತರಬೇಡ ಅಂತ ಹೇಳಿದ್ರು. ಆದ್ರೆ ಮಮ್ಮಿಗೆ ನನ್ ಮೇಲೆ ತುಂಬಾ ಕಾಳಜಿ. ಅದಕ್ಕೆ ಸೆಲ್ ಫೋನ್ ಕೊಟ್ಟು ಕಳ್ಸೋದು ಮಾತ್ರ ಅಲ್ಲ, ನನ್ ಜೊತೆ ಸರ್ವೆಲೆನ್ಸ್ ಕ್ಯಾಮ್ರಾ ಮತ್ತೆ ಆಡಿಯೋ ರೆಕಾರ್ಡರ್ ಇರೋ ಹಾಗೆ ನೋಡ್ಕೋತಾಳೆ. ನನ್ನ ಸ್ಕೂಲಲ್ಲಿ ತುಂಬಾ ಜನ ಬೆದರಿಸ್ತಾರೆ ಅಂತ ಮಮ್ಮಿಗ್ ಚೆನ್ನಾಗ್ ಗೊತ್ತು. ಸಿಹಿ ತನ್ನ ಬೆನ್ನನ್ನ ತಾನೇ ತಟ್ಕೊಂಡ್ಲು. ಅರೆ ಪುಟ್ಟ, ನೀನ್ ಯಾಕೆ ಬಿಸಿಲಲ್ಲಿ ನಿಂತ್ಕೋಬೇಕು? ನಾನ್ ನಿನ್ ಜೊತೆ ಇಷ್ಟೊತ್ತು ತಮಾಷೆ ಮಾಡ್ತಿದ್ದೆ, ಭಯ ಪಟ್ಟ್ಯಾ ಅಂತ ಶಿವಾನಿ ಮಂಡಿ ಊರಿ ಕೂರ್ತಾ ಕೇಳಿದ್ಲು. ಸಿಹಿ ಏನೂ ಮಾತಾಡ್ದೆ ತಲೆ ತಗ್ಸಿದ್ಲು. ಬಾ, ಈಗ್ಲೇ ಲೇಟ್ ಆಯ್ತು, ಕ್ಲಾಸಿಗೆ ಹೋಗಣ್ವಾ ಅಂತ ಕೈಯಲ್ಲಿದ್ದ ವಾಚ್ ನೋಡಿ ಶಿವಾನಿ ಹೇಳಿದ್ಲು. ಸಿಹಿ ಸುಮ್ನೆ ತಲೆ ಆಡ್ಸಿ ಶಿವಾನಿನ ಫಾಲೋ ಮಾಡಿದ್ಲು. ಅವರಿಬ್ರು ಕ್ಲಾಸ್ ರೂಮ್ ಒಳಗಡೆ ಬಂದಾಗ ಆದ್ಯ ಉಳಿದ ಮಕ್ಳಿಗೆ ಎದುರುಗಡೆ ತಾನೇ ಗೆದ್ದೆ ಅನ್ನೋ ಅಹಂಕಾರದಲ್ಲಿ ನಿಂತಿದ್ಲು. ನೋಡಿದ್ರ, ಮಮ್ಮಿ ಯಾವಾಗ್ಲೂ ನನಗ್ ಸಪೋರ್ಟ್ ಮಾಡ್ತಾಳೆ. ಯಾರಾದ್ರೂ ನನ್ನ ಬೆದರ್ಸಿದ್ರೆ ಮಮ್ಮಿ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ನನ್ನ ಎದುರಾಕೊಂಡ್ರೆ ನಿಮ್ಗೆಲ್ಲ ಮುಂದೆ ಕಷ್ಟ ಆಗತ್ತೆ. ಯಾರ್ಯಾರ ನನ್ನ ಹತ್ರ ಇರ್ತೀರಾ ಯೋಚನೆ ಮಾಡಿ. ಇನ್ನೂ ಯಾರಾದ್ರೂ ಸಿಹಿ ಡಾಗಿ ಹತ್ರ ಹೋಗ್ಬಹುದು. ಆಮೇಲೆ ಮಮ್ಮಿ ಅವರನ್ನ ಸಿಹಿ ಹಾಗೆ ಕ್ಲಾಸ್ ಇಂದ ಆಚೆ ಹಾಕಿದ್ರೆ ನನ್ ಮೇಲೆ ಮಾತಿಲ್ಲ ಅಂತ ಆದ್ಯ ಎಲ್ರನ್ನ ತನ್ನ ಸುತ್ತ ಗುಂಪು ಸೇರಿಸಿ ಹೇಳ್ತಿದ್ಲು. ಬಟ್ ಅವಳು ಮಾತು ಮುಗಿಸಿದ ತಕ್ಷಣನೇ ಆದ್ಯ ಹಿಂದಿನಿಂದ ಒಂದು ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ಹೇ ಆದ್ಯ ಡಾಗಿ. ಎಲ್ರೂ ವಾಯ್ಸ್ ಬಂದ ಕಡೆ ಟರ್ನ್ ಆಗಿ ನೋಡಿದ್ರು. ಸಿಹಿ ಅಲ್ಲಿ ನಗ್ತಾ ನಿಂತಿದ್ಲು. ಆದ್ಯ ಅವಳನ್ನ ನೋಡಿ ತುಟಿ ಬಿಗಿದ್ಲು. ಅವಳ ಕಣ್ಣಲ್ಲಿ ಆಗ್ಲೇ ಗಂಗಾ ಭಾಗೀರಥಿಯರು ಧುಮುಕೋಕೆ ರೆಡಿ ಆಗಿದ್ರು. ಅಳೋ ಫೇಸಲ್ಲಿ ಆದ್ಯ ಬಿಕ್ಕಳಿಸೋದನ್ನ ನೋಡಿಯೂ ಶಿವಾನಿ ಸಿಹಿನ ರೇಗ್ಲಿಲ್ಲ. ಸಿಹಿ, ಗೆಟ್ ಬ್ಯಾಕ್ ಟು ಯೋರ್ ಪೊಸಿಷನ್ ಅಂತ ಹೇಳಿದ್ಲು ಡಾನ್ಸ್ ಟೀಚರ್ ಶಿವಾನಿ. ಮಮ್ಮಿ ಆರ್ಡರ್ ಆದ್ಮೇಲೆ ಆದ್ಯ ಕಷ್ಟಪಟ್ಟು ಅಳುನ ಕಂಟ್ರೋಲ್ ಮಾಡ್ಕೊಂಡ್ಲು. ಅವಳು ತುಟಿ ಬಿಗಿದು ಕೋಪ ಮಾಡ್ಕೊಂಡು ನಿಂತಿದ್ಲು. ಸಿಹಿ ತನ್ನ ಸೆಂಟರ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ಲು. ಲೆಟ್ ಸ್ಟಾರ್ಟ್, ನಾನು ಬೀಟ್ ಕೌಂಟ್ ಮಾಡ್ತೀನಿ, ನೀವೆಲ್ರೂ ಡಾನ್ಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಶಿವಾನಿ ಕೌಂಟ್ ಮಾಡೋಕ್ ಶುರು ಮಾಡಿದ್ಲು. 1 2 3 4 ರೀಟೇಕ್. 1 2 3 4 ಅಂತ ಹೇಳ್ತಿದ್ದ ಶಿವಾನಿ ಸಿಹಿನೇ ನೋಡ್ತಿದ್ಲು. ಸಿಹಿ, ನೀನ್ ಸೆಂಟರ್ ಅಲ್ಲಿದ್ಯಾ, ಎಲ್ರಿಗಿಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ನಿನಗೆ ಸ್ಟೆಪ್ ಪ್ರಾಕ್ಟೀಸ್ ಆಗಿಲ್ಲ. ಇಷ್ಟು ಚಿಕ್ಕ ಮೊಮೆಂಟ್ಗೆ ಎಷ್ಟು ಟೈಮ್ ತಗೋತೀಯಾ? ವೆರಿ ಬ್ಯಾಡ್ ಸಿಹಿ, ನೀನ್ ಸೈಡಲ್ಲೇ ನಿಂತು 100 ಸರಿ ಇದೇ ಸ್ಟೆಪ್ನ ಪ್ರಾಕ್ಟೀಸ್ ಮಾಡು ಅಂತ ಶಿವಾನಿ ಗದ್ರಿದ್ಲು. ಶಿವಾನಿ ಅವಳ ಮೇಲೆ ನೀನ್ ಸರಿಯಾಗಿ ಡಾನ್ಸ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮತ್ತೆ ಪ್ರಾಕ್ಟೀಸ್ಗೆ ಹಚ್ಚೋದಕ್ಕೆ ಸಿಹಿ ತುಂಬಾ ಹಠದಿಂದ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ಲು. ಅವಳ ಮನ್ಸು ಪರ್ಫೆಕ್ಷನ್ ಕಡೆ ಇತ್ತು. ಅವಳು ಜಿಗಿಯೋದು, ಅವಳು ಮೂವ್ ಆಗೋ ಸ್ಪೀಡ್ ನೋಡಿ ಎಲ್ಲಾ ಮಕ್ಕಳು ನಿಂತಲ್ಲೇ ಕುಸಿತವೇನೋ ಅನ್ನೋ ಹಾಗೆ ನಿಂತಿದ್ರು. ಸಿಹಿಯಲ್ಲಿ ಅಷ್ಟೊಂದು ಎನರ್ಜಿ ಇತ್ತು. ಅವಳ ಡಾನ್ಸಿನ ಫಸ್ಟ್ ಹಾಫ್ನ ಮತ್ತೆ ಮತ್ತೆ ಬ್ರೇಕ್ ಇಲ್ಲದೆ ಪ್ರಾಕ್ಟೀಸ್ ಮಾಡ್ತಿದ್ಲು. ಮಧ್ಯ ಮಧ್ಯ ಶಿವಾನಿ ಅವಳನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ಲು. ಎಲ್ಲಾ ಮಕ್ಕಳು ಸುಸ್ತಾಗಿ ಕೂತಿದ್ರೆ ಸಿಹಿ ಮಾತ್ರ ಜಿಂಕೆ ಹಾಗೆ ಜಂಪ್ ಮಾಡ್ತಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.